ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸ್ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಸಿಗುತ್ತಾ ಜಾಮೀನು ಎನ್ನುವಂಥ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಮಹತ್ವದ ಒಂದು ಆದೇಶ ಇವತ್ತು ಹೊರಗಡೆ ಬರುತ್ತೆ. ಇನ್ನು ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿ ಸಂಬಂಧ ಆದೇಶ ಇದೆ. ಆದೇಶವನ್ನು ಪ್ರಕಟಿಸಲಿದೆ ಹೈಕೋರ್ಟ್ ವಿಭಾಗೀಯ ಪೀಠ. ಗಮನಿಸೋದಾದ್ರೆ ಈಗಾಗಲೇ 10 ವರ್ಷಗಳೇ ಕಳೆದಿದೆ. 2016 ಜೂನ್ 16ರಂದು ನಡೆದಂತಹ ಕೊಲೆ ಪ್ರಕರಣ ಇದು ಭಾರಿನೇ ದೊಡ್ಡ ವಿಚಾರ ಆಗಿತ್ತು. ದೊಡ್ಡ ಮಟ್ಟದ ಸುದ್ದಿಯೂ ಆಗಿತ್ತು. ಜೈಲು ಪಾಲಾಗಿದ್ರು, ಜಾಮೀನು ಬಂದರು, ಮತ್ತೆ ಬೆದರಿಸಿದ್ರು, ಹೆದರಿಸಿದ್ರು ಅಂತ ಮತ್ತೆ ಜೈಲು ಪಾಲಾದಂತಹ ಪರಿಸ್ಥಿತಿ ಎದುರಾಯಿತು. ಅದರಲ್ಲೂ ಕೂಡ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿಯೇ ದೋಷಿ ಅಂತ ತೀರ್ಪು ಪ್ರಕಟ ಆಯಿತು. ಸದ್ಯಕ್ಕೆ ಜೈಲಿನಲ್ಲಿದ್ದಾರೆ. ಈಗ ಆದೇಶವನ್ನು ಪ್ರಕಟಿಸಲಿದೆ ಹೈಕೋರ್ಟ್ ವಿಭಾಗೀಯ ಪೀಠ. ಏನಾಗುತ್ತೆ ಇವರ ಮುಂದಿನ ಭವಿಷ್ಯ ಅನ್ನೋದು ಇವತ್ತು ಸ್ಪಷ್ಟತೆ ಸಿಗುತ್ತೆ. ನ್ಯಾಯಾಧೀಶರಾದಂತಹ ಮೊಹಮ್ಮದ್ ನವಾಜ್, ನ್ಯಾಯಾಧೀಶರಾದಂಥ ಜಿ ಬಸವರಾಜ್ ಅವರ ಪೀಠ ಶಿಕ್ಷೆ ಅಮಾನತಿನಲ್ಲಿಟ್ಟು ಜಾಮೀನು ನೀಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಮನವಿ ಎಷ್ಟರ ಮಟ್ಟಿಗೆ ಇವತ್ತು ಆಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಸದ್ಯಕ್ಕೆ ಶಾಸಕ ಸ್ಥಾನದಲ್ಲಿ ಇದ್ದಂಥವರು ದೋಷಿ ಅಂತ ತೀರ್ಪು ಪ್ರಕಟ ಆಯಿತು. ಈಗ ಏನಾಗಬಹುದು ಇವತ್ತು ಅನ್ನುವಂಥ ಅಂದಾಜಿದೆ? ಅಮೃತ, ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯ ಯೋಗೇಶ್ ಗೌಡ ಕೊಲೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿನಯ್ ಕುಲಕರ್ಣಿ ಸೇರಿದಂತೆ ಇತರ ಆರೋಪಿಗಳನ್ನು ದೋಷಿ ಅಂತ ಹೇಳಿ ಈಗಾಗಲೇ ಶಿಕ್ಷೆಯನ್ನು ಪ್ರಕಟ ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಯಾವಾಗ ಶಿಕ್ಷೆ ಪ್ರಕಟ ಆಗುತ್ತೋ ವಿನಯ್ ಕುಲಕರ್ಣಿ ಅವರ ಶಾಸಕ ಸ್ಥಾನಕ್ಕೆ ಕೂಡ ಕುತ್ತು ಬಂದಿತ್ತು. ಇದರ ಬೆನ್ನಲ್ಲೇ ಅವರು ಈಗಾಗಲೇ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿರುವಂತದ್ದು. ಅರ್ಜಿಯನ್ನು ಹಾಕಿ ಅರ್ಜಿಯ ವಿಚಾರಣೆ ಬಹುತೇಕವಾಗಿ ಮುಕ್ತಾಯಗೊಂಡಿರುವಂತದ್ದು. ಇವತ್ತು ಆದೇಶ ಹೊರಬರಲಿದೆ. ಪ್ರಮುಖವಾಗಿ ಏನಂತ ಹೇಳಿದ್ರೆ ಅವರ ಬೇಡಿಕೆ ಇರುವಂತದ್ದು, ಒಂದು, ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರುವಂತಹ ಶಿಕ್ಷೆ ಇದೆ, ಈ ಶಿಕ್ಷೆಗೆ ತಡೆಯನ್ನ ಕೊಡಬೇಕು. ಎರಡನೇದು, ಜಾಮೀನನ್ನ ಕೊಡಬೇಕು. ಈ ಪ್ರಕರಣದಲ್ಲಿ ನಂದು ಯಾವುದೇ ರೀತಿಯ ಪಾತ್ರಗಳಿಲ್ಲ ಅಂತ ಹೇಳಿ ಅವರು ಮನವಿಯನ್ನ ಮಾಡಿಕೊಂಡು ಈಗಾಗಲೇ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿರುವುದು. ಹೈಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಈಗಾಗಲೇ ಅರ್ಜಿಯ ವಿಚಾರಣೆ ನಡೆದಾಗಿದೆ. ವಾದ ಮತ್ತು ಪ್ರತಿವಾದ ಎರಡನ್ನೂ ಆಲಿಸಿರುವಂತ ನ್ಯಾಯಾಲಯ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಿದೆ. ಬಹುತೇಕವಾಗಿ ಈ ಪ್ರಕರಣದಲ್ಲಿ ಜಾಮೀನು ಸಿಗುವಂತ ಸಾಧ್ಯತೆ ಕಡಿಮೆ ಇರುತ್ತೆ. ಜನಪ್ರತಿನಿಧಿಗಳ ನ್ಯಾಯಾಲಯ ನೀಡಿರುವಂತಹ ತೀರ್ಪನ್ನು ಎತ್ತಿಡಿಯುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಯಾಕಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಏನಿದ್ದ ಬಸವರಾಜ್ ಮುತ್ತಗಿ ಇದರಲ್ಲಿ ಮಾಫಿ ಸಾಕ್ಷಿ ಆಗಿರುವಂತದ್ದು. ಇಡೀ ಪ್ರಕರಣಕ್ಕೆ ಆತನೇ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲಾ ರೀತಿಯಲ್ಲಿ ಆತ ಸಾಕ್ಷಿಯಾಗಿ ನ್ಯಾಯಾಲಯದ ಮುಂದೆ ಒಪ್ಕೊಂಡಿರುವಂತದ್ದು, ಸರೆಂಡರ್ ಆಗಿರುವಂತದ್ದು. ಅದರ ಜೊತೆಗೆ ಇನ್ನ ವಿನಯ್ ಕುಲಕರ್ಣಿಯ ಪರವಾಗಿ ಮಾತುಕತೆಯನ್ನ ಮಾಡ್ಲಿಕ್ಕೆ ಏನು ಅವರ ಸೋದರನ್ನ ಭೇಟಿಯಾದಂತ ಸಂದರ್ಭದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಾಗ ಸೂಕ್ತ ಸಿಸಿಟಿವಿ ಫುಟೇಜ್ಗಳಿರ್ಬೋದು, ಪೊಲೀಸರ ತನಿಖೆ ಮಾಡುವಂತ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಆರೋಪಿಗಳ ಜೊತೆ ಭೇಟಿಯಾಗಿರುವಂತದ್ದು, ಬೆಂಗಳೂರಿನಲ್ಲಿ ಭೇಟಿಯಾಗಿರುವಂತದ್ದು ಇರ್ಬೋದು. ಹೀಗೆ ಬೇರೆ ಬೇರೆ ವಿನಯ್ ಕುಲಕರ್ಣಿ ಹೆಸರಿನಲ್ಲಿ ಏನು ಆರೋಪಿಗಳು ತಂಗ್ಲಿಕ್ಕೆ ಬೇಕಾಗಿರುವಂತ ರೂಮ್ಗಳು ಬುಕ್ ಆಗಿರುವಂತದ್ದು, ಹಲವು ಸಾಕ್ಷ್ಯಾಧಾರಗಳು ಕೂಡ ಇದರಲ್ಲಿ ಪ್ರಮುಖವಾಗಿ ಪತ್ತೆಯಾಗಿದ್ವು. ಹೀಗಾಗಿ ವಿನಯ್ ಕುಲಕರ್ಣಿಯ ವಿರುದ್ಧ ಹತ್ಯೆಯಲ್ಲಿ ಸಂಚು ರೂಪಿಸುವ ಬಗ್ಗೆ ಸಾಬೀತಾಗಿತ್ತು ತನಿಖೆಯಲ್ಲಿ. ಈ ಕಾರಣಕ್ಕಾಗಿ ಪ್ರಮುಖ ಸಾಕ್ಷಿಗಳು ಇರುವ ಹಿನ್ನೆಲೆಯಲ್ಲಿ ಇವತ್ತು ಬಹುತೇಕವಾಗಿ ವಿನಯ್ ಕುಲಕರ್ಣಿಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಶಾಸಕ ಸ್ಥಾನಕ್ಕೂ ಕೂಡ ಕುತ್ತು ಬರುವ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಮೃತ, ಎಸ್, ಇನ್ನು ಸಂತೋಷ್, ಈಗ 1-2 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಏನಾದರೂ ಶಿಕ್ಷೆ ಪ್ರಕಟ ಆಗಿದ್ದೇ ಆದಲ್ಲಿ ಜನಪ್ರತಿನಿಧಿಗಳ ಕಾಯ್ದೆ ಅನ್ವಯ ನೋಡೋದಾದ್ರೆ ಇವರ ಶಾಸಕ ಸ್ಥಾನ ಅನರ್ಹ ಆಗತ್ತೆ. ಇದು ಒಂದು ಕಡೆ ಆದ್ರೆ ಎಷ್ಟು ವರ್ಷಗಳ ಕಾಲ ಇವರಿಗೆ ಶಿಕ್ಷೆಯ ಪ್ರಮಾಣ ಇರಬಹುದು? ಜನಪ್ರತಿನಿಧಿಗಳ ನ್ಯಾಯಾಲಯ ನೀಡಿರುವಂತಹ ಲೈಫ್ ಏನಿದೆ, ಜೀವಾವಧಿ ಶಿಕ್ಷೆ ಏನಾಗಿರುವಂತದ್ದು, ಇದನ್ನ ಏನಾದ್ರೂ ಹೈಕೋರ್ಟ್ ಎತ್ತಿ ಹಿಡಿದ್ರೆ ಇದೇ ಶಿಕ್ಷೆ ಮುಂದುವರಿಯುವಂತ ಸಾಧ್ಯತೆಗಳಿರುತ್ತೆ. ಅದರ ಜೊತೆಗೆ ಏನು ಶಿಕ್ಷೆಯ ಪ್ರಮಾಣ ಈಗ ಲೈಫ್ ಅಂತ ಆಗಿರೋ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಅದನ್ನೇ ಎತ್ತಿ ಹಿಡಿದಿದ್ದೆ ಆದ್ರೆ ಹೈಕೋರ್ಟ್ ಇವ್ರಿಗಿರುವಂತ ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತೆ. ಹೀಗಾಗಿ ಇಲ್ಲಿ ಪುನಃ ಶಿಕ್ಷೆಯ ಪ್ರಮಾಣವನ್ನ ಹೈಕೋರ್ಟ್ ಇಲ್ಲೇನು ಪ್ರಕಟಣೆಯನ್ನ ಮಾಡೋದಿಲ್ಲ. ಈಗಾಗಲೇ ಜನಪ್ರತಿನಿಧಿಗಳ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನು ಕೂಡ ಈಗಾಗಲೇ ನೀಡಿರುವಂತದ್ದು. ಹೀಗಾಗಿ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ ನೀಡಿರುವಂತಹ ಆದೇಶ ಏನಿದೆ, ಆದೇಶಕ್ಕೆ ತಡೆ ಕೋರಿ ವಿನಯ್ ಕುಲಕರ್ಣಿ ಅರ್ಜಿಯನ್ನ ಹಾಕೊಂಡಿರುವಂತದ್ದು. ಹೀಗಾಗಿ ಅರ್ಜಿಯನ್ನ ಒಂದು ಕಡೆ ವಜಾ ಮಾಡುವಂತ ಸಾಧ್ಯತೆಗಳಿರುತ್ತೆ. ಅದರ ಜೊತೆಗೆ ಈ ಜನಪ್ರತಿನಿಧಿಗಳ ನ್ಯಾಯಾಲಯ ನೀಡಿರುವಂತಹ ತೀರ್ಪಿನಿಂದ ಅದನ್ನ ಎತ್ತಿ ಹಿಡಿಬಹುದು. ಆ ರೀತಿಯ ಕುಲಕರ್ಣಿ ತನ್ನ ಶಾಸಕ ಸ್ಥಾನವನ್ನು ಕೂಡ ಕಳ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಜೈಲಿನಲ್ಲಿ ಮುಂದುವರಿಬೇಕಾಗ್ತದೆ. ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.